ಸರ್ ಇಲ್ಲಿ ಸರ್ ನೀರು ಬಂದದ್ದು. ಯು ಕ್ಯಾನ್ ಸಿ ದಟ್ ಬೇಸ್ಮೆಂಟ್. ಸರ್ ಕೇರ್ಫುಲ್ ಸರ್. ಸರ್ ಮುಂದೆ ಹೋಗ್ಬೇಡಿ. ಮೇಡಮ್ ಸ್ವಲ್ಪ ಬ್ರೀಫ್ ಮಾಡಿ ಬನ್ನಿ ಮೇಡಮ್. ನಿಧಾನ ಸರ್ ಹೋಗ್ಬೇಡಿ. ಜಾರತೆ ಅಲ್ಲಿ ಕೆಳಗಡೆ ಜಾಸ್ತಿ ಬರಬೇಡಿ, ಮುಂದೆ ಜಾರತೆ ಸರ್, ಹೋಗ್ಬೇಡಿ ಪ್ಲೀಸ್ ಸರ್, ಜಾರತೆ. ಈಚೆ ತೆಗಿಬೇಕು. ಸ್ವಲ್ಪ ಹಂಗೆ ಹಿಂದೆ ಮೂವ್ ಆಗಿ ಸರ್, ಹಿಂದೆ ಮೂವ್ ಆಗಿ ಪ್ಲೀಸ್. ನಿಧಾನ ನಿಧಾನ. Sir, Ullas Kamath is the brother of the deceased. He was with me in Bangalore, sir. Family hatra hoಗ್ತಾರೆ ನೋಡಿ. DC there. Family. Hey, Avi. Avi Raja. ಬ್ಲಾಕ್ ಆಗಿತ್ತು, ತುಂಬ ಬ್ಲಾಕ್ ಆಗಿತ್ತು ಅಂತ ತುಂಬ ಸಲ ಕಂಪ್ಲೇಂಟ್ ಕೊಡ್ತಾರೆ. ತುಂಬ ಎಲ್ಲ ಕರೆಕ್ಷನ್ ರಿಪೇರಿ ಎಲ್ಲ ಮಾಡ್ತಾರೆ ಲಾಸ್ಟ್ ಇಯರ್ ಎಲ್ಲ. ಪ್ರತಿ ವರ್ಷ ಆಗ್ತಿತ್ತು, ಈ ವರ್ಷನೂ ಆಯಿತು. ಪಾಪ ರಾತ್ರಿ ವಾಚ್ಮ್ಯಾನ್ ಮನೆಗೆಲ್ಲ ನೀರು ಹೋಗುತ್ತೆ ಅಂತ ಪಾಪ ಪಂಪ್ ಹಾಕಿದ್ರು, ಇನ್ನೊಂದು ಪಂಪ್ ಬಾಯಿಗೆ ತಂದು ಎಲ್ಲ ಮಾಡಿದ್ರು ಪಾಪ. ಪಂಪ್ ಔಟ್ ಮಾಡಿದ್ದು ಏನು ಮಾಡೋದು ನಂಗೆ ಗೊತ್ತಿಲ್ಲ. ಶಾರ್ಟ್ಸ್ ಆಗುತ್ತೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇವ್ರ ಮೇಲೆ ನಮ್ಮದೇ ಮನೆ ಇದೆ, ಇನ್ನೊಂದು ತಗೊಂಡು ಬಂದು ಏನಾಗಿದೆ ಅಂತಲೂ ಗೊತ್ತಿಲ್ಲ. ಯಾರೋ ಪಾಪ ಕರೆದು ನಮಗೆ ಯಾರ್ಯಾರೋ ಕರೆದ್ರು ನಮಗೆ, ಮೇಡಮ್ ಬರುವಾಗ ಹೀಗಾಗಿದ್ದಾರೆ, ಯಾರಿಗೂ ಹೆಲ್ಪ್ ಮಾಡಲಿಕ್ಕೂ ಆಗಿಲ್ಲ, ಜನರು ಹೆದರ್ಕೊಂಡಿದ್ದಾರೆ ಎಲೆಕ್ಟ್ರಿಸಿಟಿ ಅಂತ. ನಾನು ಹೋಗಿ ಸೆಕ್ಯೂರಿಟಿ ಮನೆ ಸೆಕ್ಯೂರಿಟಿಗೋಸ್ಕರ ಅವ್ರ ಫ್ಯಾಮಿಲಿ ಜೊತೆನೂ ಇದ್ದಾರೆ. ನೇಪಾಳದಿಂದ ಎಲ್ಲ ಫ್ಯಾಮಿಲಿ ತೊಗೊಂಡು ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಆ ಟೈಮಲ್ಲಿ ಅಮ್ಮ ಇಲ್ಲ ಆಚೆ ಹೋಗಿಲ್ಲ. ನಾವು ನೋಡಿಲ್ಲ. ನಾವು ಕೆಳಗೆ ಬರುವಾಗಿದ್ದೆಲ್ಲ ಆಗೋಗಿದೆ. ನನಗೂ ಶಾಕ್ ಹೊಡಿತು, ನನಗೂ ಶಾಕ್ ಹೊಡಿತು. ಮೊದಲು ಕಡೆ ಎಲ್ಲರೂ ಕಿಚ್ಚಿದ್ರು ಪಾಪ, ಮೇನ್ ಸ್ವಿಚ್ ಆಫ್ ಮಾಡಿ ಅಂತ. ಮೇನ್ ಸ್ವಿಚ್ ಆಫ್ ಮಾಡಿ ನಾನೇ ಹೇಳಿದೆ, ಇನ್ಯಾರೋ ಮಗುನ ಹೇಳಿದ್ರು, ಯಾರೂ ಹತ್ರ ಬರಲಿಲ್ಲ ಆ ಟೈಮಿಗೆ. ಏನು ಕಿರ್ಚ್ತಾ ಇದ್ದೀನಿ, ಪ್ಲೀಸ್ ಹೆಲ್ಪ್ ಮೀ ಅಂತ. ಒಬ್ಬಳೆ ಮಗು ಅಂದರೆ ದೊಡ್ಡ ಮಗಳಿದ್ದಾಳೆ, ಹತ್ರ ಇದ್ದೀನಿ ಮದುವೆ ಓಡ್ಕೊಂಡು ಬಂದಿದ್ದು. ನನಗೂ ಶಾಕ್ ಹೊಡೆದಿದ್ದು, ಇಲ್ಲಿಗೂ ಆಗಿದ್ರೆ ಏನಾಗ್ತಿತ್ತು. ಇದಕ್ಕೆ ನಾವು ಫುಲ್ ಮೇನ್ ಸ್ವಿಚ್ ಆಫ್ ಮಾಡಿದ್ವಿ. ಎಲ್ರಿಗೂ ಕಷ್ಟ ಆಗ್ತದೆ. ನಮ್ಮದು ಫಸ್ಟ್ ಫ್ಲೋರ್, ಬೇರೆಯವ್ರಿಗೆ ಕಷ್ಟ ಆಗಬಾರ್ದು ಅಂತ ಬೆಳಗ್ಗೆ ಆಫೀಸಿಂದ ಬೇಗ ಬಂದರು ಪಾಪ. ಮಾಡ್ತಾನೇ ಇದ್ದಾರೆ 2-3 ಸಲ ಡ್ರೆಸ್ ಚೇಂಜ್ ಮಾಡಿ ಹೋಗಿ ಒದ್ದೆ ಆಗಿದೆ ಅಂತ ಹೇಳಿದೆ. ಪ್ಯಾಂಟ್ ಎಲ್ಲ ಒದ್ದೆ. ಆಫೀಸ್ ಡ್ರೆಸ್ ಚೇಂಜ್ ಪ್ರತಿ ವರ್ಷ ಆಗ್ತಾ ಇದೆ. ನಾವು ಲಾಸ್ಟ್ ಇಯರ್ ಡ್ರೈನೇಜ್ ಎಲ್ಲ ಸರಿ ಮಾಡಿದ್ವಿ, ಡ್ರೈನೇಜ್ ಸರಿ ಮಾಡಿಸಿದ್ವಿ. ಒಂದ್ಸಲ ಎಂಟ್ರೆನ್ಸ್ ಹತ್ರ ಸರಿ ಮಾಡಿಸಿದ್ವಿ. ಇಷ್ಟೊಂದಿಗೆ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾವ ಆ್ಯಂಬುಲೆನ್ಸ್ ಬರಲಿಲ್ಲ, ಒಂದು ಆ್ಯಂಬುಲೆನ್ಸ್ ಬರಲಿಲ್ಲ. ಡಾಲರ್ಸ್ ಲೇಔಟ್ ಅಂತ ಕೆರೆ ಬಟ್ ಡ್ರೈನ್ ಸಿಸ್ಟಮ್ ಏನಂದರೆ ಸರ್, ನೀರು ಹೊರಗಡೆ ಸೀಪೇಜ್ ಆಗ್ತಾ ಇದೆ ಸರ್. ನಾವು ಪಂಪ್ ಮಾಡ್ತಾ ಇದ್ದು ಆ ಥರ ಬೇಸ್ಮೆಂಟ್ ಮಳೆ ಜಾಸ್ತಿ ಆದಾಗ ಅದು ಸೀಪೇಜ್ ಕಷ್ಟ ಅಂತ. ಟ್ರೈನ್ ಹೋಗ್ತಾ ಇದೆ ಸರ್. ಎಷ್ಟು ವರ್ಷ ಆಗಿದೆ ಈ ಲೇಔಟ್ ಮಾಡಿ? 30 ವರ್ಷ. ಯಾರು ಲೋಕಲ್ ಅವ್ರು ಇದ್ದೀರಾ? ಎಷ್ಟು ವರ್ಷ ಮನೆ
ಎಲ್ಲ ಕೆರೆಯಲ್ಲೇ ಇದ್ದಿದ್ದು ಕೆರೆನೂ ಲೇಔಟ್ ತೊಗೊಂಡಿದ್ದಾರೆ ಎಲ್ಲ ಲೇಔಟ್ ಮಾಡಿದ್ದಾರೆ ಮಲ್ಬೇಡಿ ಸರ್. ನೀರು ಉತ್ಪತ್ತಿ ಆಗುತ್ತೆ ಕೆಳಗಡೆ ನೀರು ಹೋಗೋ ಅವಕಾಶ ಕೊಟ್ಟು ಇರ್ತದೆ ಮತ್ತೆ ಸ್ವಲ್ಪ ಹಿಂದೆ ಬನ್ನಿ. आपका बच्चा आपका शुभ नाम क्या है? ನಮ್ಮ ವಿಧಿ ನಿರ್ಮಾಣಕ್ಕಾಗಲ್ಲ ದೇವರಿಗೆ ನಾವು ಎಷ್ಟು ಪ್ರಯತ್ನ ಪಡ್ತೀವಿ. ಪ್ರತಿ ವರ್ಷ ರಿಪೇರಿ ಮಾಡೋದು, ಮುಂದ್ಗಡೆಯಿಂದ ರಿಪೇರಿ ಮಾಡಿದ್ರು, ಮುಂದ್ಗಡೆ ಡ್ರೈನೇಜ್ ಎಲ್ಲ ಸರಿ ಮಾಡಿಸಿದ್ರು, ಇನ್ನೂ ಮಾಡಿದ್ರು ಬೇಸ್ಮೆಂಟ್ ಇನ್ನೂ ಇಂಪ್ರೂವ್ ಮಾಡೋಣ ಅಂತ ಬಿಸಿ ಥರ ಟ್ರೈ ಮಾಡ್ತಿದ್ವಿ. ಕೆಲಸ ಇದೆ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಇಬ್ಬರು ಮೂರು ಅಂತ ಕರೆದು ತೋರಿಸ್ತಾರೆ. ಸರಿ ಮಾಡೋಣ ಅಂತ, ಅಗಲ ಮಾಡೋಣ, ಎಲ್ಲ ತೆಗೆದು ಪುನಃ ಮಾಡೋಣ ಅಂತೆಲ್ಲ ಹೇಳ್ತಿದ್ರು. ಇಬ್ಬರು ಪಣ ಮಾಡಿದ್ರು ಅಂತ ಗ್ರಾಫ್ ಅಂದರೆ 3 ಫ್ಲೋರ್ ಸರಿ ಎಲ್ಲ ತೆಗೆದು ಸರಿ ಪುನಃ ಸರಿ ಮಾಡೋಣ ಅಂತ ಗ್ರೌಂಡ್ ತುಂಬ ಕೆಲಸ ಇದೆ. ಇವರಿಬ್ಬರೇ ಮಾಡಬೇಕು, ಇಬ್ಬರೇ ಓನರ್ ಈಗ ಹತ್ರ ಇರೋದು, ಇವರು ದೂರ ಇದ್ದಾರೆ. ಅಷ್ಟು ಮಾಡಲಿಕ್ಕೆ ಶಕ್ತಿ ಇಲ್ಲ ಅವರಿಗೆ. ನೆಕ್ಸ್ಟ್ ಇಯರ್ ಮಾಡೋಣ ಮದುವೆ ಈಗ ಇಬ್ಬರು ಮಾಡೋದು ಅಂತಂದ್ರೆ ಎಲ್ಲ ಮೇಸ್ತ್ರಿಗಳಿಗೆ ಕೆಲಸ ತೋರಿಸಿದ್ರು ಪಾಪ, ಎಸ್ಟಿಮೇಷನ್ ಎಲ್ಲ ಹಾಕಿದ್ರು. ಮದುವೆ ರಿಟೈರ್ ಮಾಡೋಣ. ಎಷ್ಟು ಜನ ಮಕ್ಕಳು? ಇಬ್ಬರು ಹೆಣ್ಮಕ್ಳು ಹೋಗ್ಲಿಕ್ಕೆ ಮದುವೆ ಆಗಿದೆ. ನೀನೊಂದು ಅಕೌಂಟ್ ಓಪನ್ ಮಾಡಪ್ಪ. ನೀವೊಂದು ಕಾಂಪನ್ಸೇಷನ್ ಕೊಡ್ತೀವಿ. क्या ना आपका अकाउंट करो, आपका नाम का गवर्नमेंट में कॉम्पनसेशन देता ಕರೆಕ್ಟ್. ಇಲ್ಲಮ್ಮ ಅವೇನ ಬರ್ತಾರೆ ಸರ್ ನಮ್ಮ ಯಜಮಾನ ಯಾರು ಬರಲ್ಲ. ಏನೋ ನಮ್ಮ ಸರ್ಕಾರದಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕ ಅಷ್ಟೇ ಕೇಳೋಕ್ಕಾಗಲ್ಲ. ನಾನು ನೋಡ್ತೀನಿ ಮುಂದಕ್ಕೆ ಇದ್ರ ಬಗ್ಗೆ ನಿನ್ನೆ ನಾನು ಮಾತಾಡಿದ್ದೀನಿ. ಒಂದು ಕಾನೂನೇ ತರ್ತೀನಿ. ಈ ಕೆರೆಗಳ ಬಗ್ಗೆ ಎಲ್ಲೂ ಬೇಸ್ಮೆಂಟ್ ಕಟ್ಟಬಾರ್ದು ಅನ್ನೋದು ಒಂದು ತೀರ್ಮಾನ ಮಾಡ್ತೀನಿ. ಕೆರೆ ಅಲ್ಲೂ ರಾಜರಾಜೇಶ್ವರಿ ನಗರದಲ್ಲಿ ಹೋಗಿದ್ದೇನೆ. ಅಲ್ಲೂ ಹಿಂಗೆ ಎಲ್ಲ ಹೊಡೆದೋಗ್ಬಿಟ್ಟು ಎಲ್ಲ ಕಂಪ್ಲೀಟ್ ದನಕಲ್ಲ ಅವು ಬಹಳ ಹೆಚ್ಚು ಕಮ್ಮಿ ಆಗಿಲ್ಲ. ಏನೋ ಒಂದು ಮಾಡ್ತೀವಪ್ಪ ಏನಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ಕೆಲವು ಕಡೆ ಹಿಂದೆ ಎಲ್ಲ ಈ ಕೆರೆಗಳ ಪಕ್ಕ ಲೋಯ್ ಲೈಂಗ್ ಏರಿಯಾಗಳಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. ಕಟ್ಟು ಒಂದು ದೊಡ್ಡ ನನಗೆ ಅನುಭವ. ನಿನ್ನೆ ನಾನು 3-4 ದಿನದಿಂದ ನಮ್ಮ ಆಫೀಸರ್ಸ್ ಕೇಳ್ತಾ ಇದ್ದೀನಿ. ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದರೂ ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನು ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸ್ವಲ್ಪ ದಿನದಲ್ಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಇದು ಹಿಂದೆ ಒಂದು 30 ವರ್ಷದಿಂದ BD ಅವರು ಈ ಲೇಔಟ್ ಕೂಡ ಮಾಡಿದ್ದಾರೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಈ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತೇಳಿ ಮೋಟ್ರ್ ಹಾಕಕ್ಕೆ ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸವರು ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಒಬ್ಬ ಪಾಪ ಅಮಾಯಕ ಹುಡುಗ ಅವ್ರ ಜೊತೆ ಇಲ್ಲಿ ಇಳ್ಕೊಂಡಿದ್ದವನು ಲೇಬರ್ ಇದನ್ನು ಹೆಲ್ಪ್ ಮಾಡೋಕ್ಕೆ ಹೋಗಿ ಆತನೂ ಕೂಡ ತೊಂದರೆ ಆಗಿದೆ. ನಾನು ಈಗ ತಾನೇ
ವಿಜಯನಗರದಿಂದ ಬಂದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಏರಿಯಾಗಳೆಲ್ಲ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟೆಲ್ಲ ಇದ್ಕೊಂಡು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿದೋ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ, ಅದನ್ನು ಕೂಡ ಟ್ಯಾಕಲ್ ಮಾಡ್ತಾಯಿದ್ದೀವಿ. ಬೆಂಗಳೂರು ನಾಗರಿಕರಿಗೆ ಇವತ್ತು ಒಂದು 3-4 ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ ಮಳೆ ಬಂದಂಥ ಸಂದರ್ಭದಲ್ಲಿ. ಸೊ ಸಾರ್ವಜನಿಕರು ಕೂಡ ಹೆಚ್ಚಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಪಾಪ ಎಲ್ಲರೂ ಕೂಡ ರೆಸಿಡೆಂಟ್ಸ್ ಎಲ್ಲ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆಲ್ಲ ಶಿಫ್ಟ್ ಮಾಡೋಕ್ಕೆ ಏನು ಬೇಕೆಲ್ಲ ರೆಡಿ ಮಾಡಿರ್ತೇವೆ. ಅವರೆಲ್ಲ ಇಲ್ಲ ನಮ್ಮ ನೆಂಟರ ಮನೆಗೆ ಹೋಗ್ತೀವಿ, ಶಿಫ್ಟ್ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಒಂದು 2 ಅವರ್ಸು ಈ ಥರ ಜಾಸ್ತಿ ಮಳೆ ಜಾಸ್ತಿ ನೀರು ಹೋಗಿದ್ದು ಎಲ್ಲ ಮಾಹಿತಿ ಇದೆ. ಇನ್ನು ರಾತ್ರಿ ಎಲ್ಲ ನಾವು ಇದನ್ನು ನಮ್ಮ ವಾರ್ ರೂಮಲ್ಲಿ ಎಲ್ಲ ವಾಚ್ ಮಾಡಿದೋ. ಇನ್ನು ಮಿಕ್ಕಿದ ಪಾಯಿಂಟ್ಗಳಲ್ಲಿ ಮಾಡ್ತೀವಿ. ನೆಕ್ಸ್ಟು ಈ ಮಳೆ ಸ್ವಲ್ಪ ಕಡಿಮೆ ಆದ ತಕ್ಷಣ ಒಂದು ದೊಡ್ಡ ಆ್ಯಕ್ಷನ್ ಪ್ಲಾನೇ ನಾನು ಬಿಡುಗಡೆ ಮಾಡ್ತೀನಿ. ಏನು ಮಾಡಬೇಕು ಅಂತಿದ್ದೀವಿ ಅಂತೇಳಿ ಇಡೀ ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಲಿಕ್ಕೆ ತಿಳಿಸ್ತೀನಿ. ಈಗ ಪರಿಹಾರ ಅವ್ರಿಗೆ ತೀರ್ಕೊಂಡವ್ರಿಗೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾಳೆ ಆ ಹುಡುಗಂಗೂ ಕೊಡ್ತೀವಿ, ಇಬ್ಬರಿಗೂ ಕೊಡ್ತೀವಿ. ನಿನ್ನೆನೂ ಕೂಡ ನಾವು ಬೇರೆಯವ್ರಿಗೂ ಕೊಟ್ಟಿದ್ದೀವಿ, ನಾವು ಇಬ್ಬರಿಗೂ ಕೊಡ್ತೀವಿ. ಆಮೇಲೆ ಅಲ್ಲಿ ಎಮ್ಮೆಗಳು ದನಗಳೆಲ್ಲ ಸತ್ತಿದೆ, ಅವು ಕೂಡ ಎಷ್ಟು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತಾ ಇದ್ದೀವಿ.